ಹಾಯ್ ಫ್ರೆಂಡ್ಸ್, ಈಗಿನ್ನು ಟಾಕ್ಸಿಕ್ ನ ಟ್ರೈಲರ್ ನ ನೋಡ್ಕೊಂಡ್ ಬಂದೆ. ಸ್ಟಾರ್ಟಿಂಗ್ ಅವ್ರು ಹಾಕಿದ ವಾರ್ನಿಂಗ್ ನ ನೋಡಿನೇ ಭಯ ಆಯ್ತು. ಏನಪ್ಪ ಇದು, ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿ ಹುಷಾರಾಗಿ ಅಂತ ಹಾಕಿದ್ದಾರೆ ಅಂತ. ಆ ಬೋರ್ಡ್ ನ ಓದಿ ನಾನೇನ್ ಅನ್ಕೊಂಡೆ ಅಂದ್ರೆ, ಮೋಸ್ಟ್ಲಿ ಇದರಲ್ಲಿ ತುಂಬಾ ಕ್ರಿಯಲ್ ಸೀನ್ಸ್ ನ ಅಥವಾ ಯಾರನ್ನಾದ್ರೂ ಸಾಯಿಸೋ ಕೊಲೆ ಮಾಡುವಂತ ಸೀನ್ಸ್ ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿದಾರೇನೋ, ಅದರಿಂದ ಮಕ್ಕಳನ್ನ ದೂರ ಇಡಿ ಅಂತ ಹೇಳ್ತಿದಾರೆ ಅಂತ ಅನ್ಕೊಂಡೆ. ಆದ್ರೆ ಟ್ರೈಲರ್ ಅಲ್ಲಿ ಇದ್ದಿದ್ದೇ ಬೇರೆ ಬಿಡಿ. ಈ ಟ್ರೈಲರ್ ನ ರಿವ್ಯೂ ಮಾಡೋದಾದ್ರೆ ಇದು ಒಂದು ಡಿಸಪಾಯಿಂಟಿಂಗ್ ಟ್ರೈಲರ್ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನಿಮ್ಮಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿರ್ಬೋದು ಇದು, ಬಟ್ ಪರ್ಸನಲಿ ನನಗೆ ಯಾಕೋ ಅಷ್ಟೊಂದಾಗಿ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಯಶ್ ಅವರ ಟಿಕೆಟ್ ಕ್ಯಾರೆಕ್ಟರ್ ಏನು ಫಸ್ಟ್ ಟ್ರೈಲರ್ ಅಲ್ಲಿ ಅವ್ರು ತೋರಿಸಿದ್ರು ಅದ್ರ ಬಗ್ಗೆ ಇದ್ರಲ್ಲಿ ಎಕ್ಸ್ಟೆಂಡ್ ಆಗಿ ತೋರಿಸ್ಬೋದೇನೋ, ಅಥವಾ ಸ್ಟೋರಿ ವೈಸ್ ಏನಾದ್ರೂ ಒಂದು ಹಿಂಟ ಇದ್ರಲ್ಲಿ ಬಿಟ್ಕೊಡ್ಬೋದೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ನೋಡಿದೆ. ಬಟ್ ಇದರಲ್ಲಿ ಅಂತದ್ದೇನ್ ಇರ್ಲಿಲ್ಲ. ಮೇ ಬಿ ಇದು ಓನ್ಲಿ ಫಾರ್ ಲೇಡೀಸ್ಗೆ ಡೆಡಿಕೇಟೆಡ್ ಆದಂತ ಟ್ರೈಲರ್ ಇರಬೇಕು, ಇಲ್ಲ ಲೇಡಿ ಕ್ಯಾರೆಕ್ಟರ್ಗಳನ್ನೆಲ್ಲ ಅದನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ ಅಂತಾನೆ ಇವ್ರು ಈ ಟ್ರೈಲರ್ ನ ಮಾಡಿರ್ಬೇಕು. ಟೆಕ್ನಿಕಲಿ ಹೇಳೋದಾದ್ರೆ ಇದು ಎಕ್ಸ್ಟ್ರಾಡಿನರಿ ಸಿನಿಫೋಟೋಗ್ರಫಿ ಇರುತ್ತೆ ಅನ್ನೋದು ಈ ಟ್ರೈಲರ್ ನ ಈ ಸೀನ್ಸ್ ಗಳನ್ನೇ ಕಾಣಿಸ್ತಾ ಇದೆ. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಯಾಕೆಂದ್ರೆ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು KVN ಅವರು. KVN ಅವರ ಒಂದು ಪರಿಸ್ಥಿತಿ ಏನಿದೆ ಈಗಂತೂ ಅವ್ರದ್ದು ತುಂಬಾನೇ ಕ್ರಿಟಿಕಲ್ ಪೊಸಿಷನ್. ಯಾಕೆಂದ್ರೆ ಅವರು ಪ್ರೊಡ್ಯೂಸ್ ಮಾಡಿದಂತಹ 2 ಮೂವಿಯಿಂದನೂ ಅವ್ರಿಗೆ ಲಾಭ ಬಂದಿಲ್ಲ. ಡೂ ಆರ್ ಡೈ ಸಿಚುಯೇಷನ್ ಇದೆ ಆ ಪ್ರೊಡಕ್ಷನ್ ಹೌಸ್. ಎಲ್ಲರ ಗಮನನ ಸೆಳೆದಿದ್ದು ರುಕ್ಮಿಣಿ ವಸಂತ ಅವರು. ಗ್ಲಾಮರ್ ಗಿಂತ ಇದರಲ್ಲಿ ಇವರು ಆಕ್ಷನ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ನ ಮಾಡ್ತಿದ್ದಾರೆ ಅಂತ ನಾನ್ ಅನ್ಕೊಂತೀನಿ. ಯಾಕೆಂದ್ರೆ ಈ ಸೀನ್ ಆ ತರ ಅವರ ಪೋರ್ಟ್ರೆ ಮಾಡುತ್ತೆ. ಸರಿ, ಇದೆಲ್ಲ ಪಾಸಿಟಿವ್ ತಾನೇಪ್ಪ, ನೀನೇನು ನೆಗೆಟಿವ್ ಇದೆ ಅಂತ ಹೇಳ್ತಿದ್ಯಾ, ಡಿಸಪಾಯಿಂಟಿಂಗ್ ಆಗಿದೆ ಅಂತ ಹೇಳ್ತಾ ಇದೆಯಾ ಅಂತ ನೀವು ನನ್ನನ್ನ ಪ್ರಶ್ನೆ ಕೇಳೋದಾದ್ರೆ, ನಾನು ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಶ್ ಅವರು ಸೀರಿಯಲ್ ಆಕ್ಟರ್ ಆದಾಗ್ಲಿಂದ ಹಿಡಿದು KGF2 ಮೂವಿ ಬರೋವರೆಗೂ ನಾನು ನೋಡ್ದಾಗೆ ಯಶ್ ಅವರು ಒಂದೇ ಒಂದು ಅಡಲ್ಟ್ ಸೀನ್ ಅಲ್ಲಿ ಆಕ್ಟ್ ಮಾಡಿದ್ದಿಲ್ಲ. ಇದುವರೆಗೂ ಅವ್ರು ಮಾಡಿದಂತಹ ಕ್ಯಾರೆಕ್ಟರ್ಗಳೆಲ್ಲ ಅದನ್ನು ಹೆಣ್ಣು ಅಂತಂದ್ರೆ ಗೌರವನ ತೋರಿಸೋದು, ಹೆಣ್ಣನ್ನ ಹೇಗ್ ನಡೆಸ್ಕೊಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದಂತಹ ಯಶ್ ಸರ್ನ ಈ ಟ್ರೈಲರ್ ಫುಲ್ಲು ಯಾವ ತರ ಅವರು ಒಂದು ಪೋರ್ಟ್ರೆ ಮಾಡಿದ್ದಾರೆ ಅಂತ ನೀವು ನನ್ನ ಕೇಳಿದ್ರೆ, ಈ ಟ್ರೈಲರ್ ಫುಲ್ಲು ಅವರು ಈಗ ಬರ್ತಾ ಇರೋ ಮೂವೀಸ್ ಅಲ್ಲಿ, ವೆಬ್ ಸೀರೀಸ್ ಅಲ್ಲಿ ಅಡಲ್ಟ್ ಸೀನ್ಸ್ ಗಳು ತುಂಬಾ ಕಾಮನ್. ಆದ್ರೆ ಯಶ್ ಅಂತಹ ಒಬ್ಬ ಗ್ಲೋಬಲ್ ಸ್ಟಾರ್ ಆಕ್ಟ್ ಮಾಡಿದಂತಹ ಮೂವಿ ಟ್ರೈಲರ್ ಬಂದಾಗ ಅದರಲ್ಲಿ ಮುಕ್ಕಾಲ್ ಭಾಗ ಇದೇ ತರ ಸೀನ್ಸ್ ಗಳು ಇರೋದು ನನಗೆ ಯಾಕೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ತರಿಸ್ತು. ಅಂಡ್ ಒಬ್ಬ ಆಕ್ಟರ್ ಆಗಿ ಈ ತರ ಒಂದು ಬೋಲ್ಡ್ ಡಿಸಿಷನ್ ನ ತಗೊಳ್ಳೋದು ಒಂದು ತುಂಬಾನೇ ರಿಸ್ಕಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಆಗಿ ಆ ಮೂವಿ ಚೆನ್ನಾಗಿ ಬಂದು ಒಂದು ಒಳ್ಳೆ ಹಿಟ್ ಆದ್ರೆ ಎಲ್ಲರಿಗೂ ಓಕೆ. ಅಕಸ್ಮಾತ್ ಏನಾದ್ರೂ ರಿಸಲ್ಟ್ ಆ ಕಡೆ ಈ ಕಡೆ ಆದ್ರೆ ಒಬ್ರಾದ್ಮೇಲೆ ಒಬ್ರು ಅವರು ಸರಿಯಾಗಿ ಮಾಡಿರ್ಲಿಲ್ಲ, ಇವ್ರು ಸರಿಯಾಗಿ ಮಾಡಿರ್ಲಿಲ್ಲ ಅಂತ ಬ್ಲೇಮ್ ಮಾಡುವಂತ ಒಂದು ಪರಿಸ್ಥಿತಿನೇ ಜಾಸ್ತಿ ಆಗುತ್ತೆ. ಹೋಪ್ ಈ ಮೂವಿಗೆ ಅಂತ ಪರಿಸ್ಥಿತಿ ಬರ್ದಲ್ಲೇ ಇರಲಿ. ಮೊದ್ಲೇ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಮೇ ಬಿ ಈ ಸೀನ್ ಬಂದು ಒಂದು ಹೊಸ ಕಾಂಟ್ರವರ್ಸಿನ ಹುಟ್ಟಾಕ್ಬೋದು. ಆಮೇಲೆ ಇದು ಸೆನ್ಸಾರ್ ಆಗಿದ್ಯಾ, ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಾನು ಇನ್ನೂ ಎಲ್ಲೂ ಡಿಸ್ಕ್ಲೋಸ್ ಮಾಡಕ್ ಹೋಗಿಲ್ಲ. ಈ ಸಲ ಏನೂ ಪೋಸ್ಟ್ಪೋನ್ ಆಗ್ದಲೆ ಹೇಳಿದ ಟೈಮ್ಗೆ ಇವ್ರು ಕರೆಕ್ಟ್ ಆಗಿ ಬಂದ್ರೆ ಈ ಮೂವಿನ ನೋಡಿ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.